स्वागत है आपका बी न्यूज नेशन में। मैं हूं आबिद हुसैन शेख। आज से कर्नाटका में एसआईआर की प्रक्रिया शुरू। 29 जुलाई तक घर घर आएंगे बीएलओ। वोटर लिस्ट सुधार के लिए इनुमरेशन फॉर्म भरना जरूरी। चुनाव अधिकारी का बयान। बेंगलुरु से बड़ी खबर। कर्नाटका में 30 जून से 29 जुलाई तक स्पेशल इंटेंसिव रिवीजन एसआईआर के तहत वोटर लिस्ट की खास जांच और सुधार अभियान आज से शुरू हो गया है। राज्य भर में इसी दौरान बीएलओ बूथ लेवल ऑफिसर्स घर घर जाकर इनुमरेशन फॉर्म देंगे। इलेक्शन अधिकारी के मुताबिक वोटर्स को सिर्फ फॉर्म में अपनी जानकारी और मालूमात भरकर साइन करके बीएलओ को वापस देना है। इस मरहले में किसी भी तरह के डॉक्यूमेंट्स देने की ज़रूरत नहीं है। अगर पुरानी फ़ोटो साफ ना हो तो नई फ़ोटो लगाना बेहतर होगा, लेकिन फ़ोटो लगाना कंपलसरी नहीं है तो लगा दीजिए, कहा चुनाव अधिकारी ने। अगर घर पर कोई मौजूद ना हो तो बीएलओ रेड स्टिकर लगाएंगे, जबकि फॉर्म देने पर पर्पल स्टिकर लगाया जाएगा। राज्य के चीफ इलेक्टोरल ऑफिसर अनुभव कुमार ने भी अपना इनुमरेशन फॉर्म भरकर इस मुहिम का आगाज़ किया और तमाम वोटर से अपील की है कि 29 जुलाई से पहले फॉर्म ज़रूर भरकर बीएलओ को वापस करें ताकि वोटर लिस्ट को सही और अपडेट बनाया जा सके। ಇವತ್ತು ಹಂಗಾರೆ 30ನೇ ಜೂನ್ನಿಂದ 29 ಜುಲೈವರೆಗೂ ಮನೆ ಮನೆಗೆ ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡುವ ಕ್ರಮ ಚಾಲೂ ಆಗಿದೆ. ಅದರ ಪ್ರಕಾರ ನನ್ನ ಮನೆಗೆ ಸಮೇತ ನಮ್ಮ BLO ಅವರು ಶ್ರೀ ಅಂಕಣ್ಣ ಅವರು ನಮಗೆ ಫಾರ್ಮ್ ಕೊಟ್ಟಿದ್ದಾರೆ. ನಂದು, ನನ್ನ ಮನೆಯವ್ರದ್ದು, ನನ್ನ ಮಗದ್ದು ಫಾರ್ಮ್ ಕೊಟ್ಟಿದ್ದಾರೆ. ನಾವು 3 ಜನ ಫಾರ್ಮನ್ನು ತುಂಬಿ ನಮ್ಮದು ಫೋಟೋವನ್ನು ಹಚ್ಚಿ ಸಹಿ ಮಾಡಿ ಕೊಟ್ಟಿದ್ದೇವೆ. ಇದು ಅಕ್ನಾಲಜ್ಮೆಂಟ್ ನಮಗೆ ಕೊಟ್ಟಿದ್ದಾರೆ. ಇದು ನನ್ನದು ಮತ್ತು ನನ್ನ ಕುಟುಂಬದ್ದು ಮಾಹಿತಿ ಎಲ್ಲರಿಗೂ ಹೇಳ್ತೀನಿ. ಸೊ ನಾನು ಕರ್ನಾಟಕದ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ಇವತ್ತಿನಿಂದ 29 ಜುಲೈ ಒಳಗಾಗಿ ತಮ್ಮ ಮನೆಗೆ BLOಗಳು ಬಂದು ಎನ್ಯುಮರೇಷನ್ ಫಾರ್ಮನ್ನು ಖಂಡಿತವಾಗಿ ವಿತರಣೆ ಮಾಡ್ತಾರೆ. ದಯವಿಟ್ಟು ಅವ್ರ BLOಗಳಿಂದ ಫಾರ್ಮನ್ನು ತೊಗೊಂಡು ಫೋಟೋ, ಹಳೆಯ ಫೋಟೋ ಇದ್ದಲ್ಲಿ ದಯವಿಟ್ಟು ಹೊಸ ಫೋಟೋವನ್ನು ಹಚ್ಚಿ ತಮ್ಮದು ಮಾಹಿತಿಯನ್ನು ಫಿಲ್ಲಪ್ ಮಾಡಿ ಸಹಿ ಮಾಡಿ ಕಡ್ಡಾಯವಾಗಿ BLOಗೆ ವಾಪಸ್ ಕೊಡಿ ಫಾರ್ಮ್ಸನ್ನು ಎಂದು ನಾನು ತಮ್ಮ ಎಲ್ಲರ ಹತ್ರನೂ ವಿನಂತಿ ಮಾಡ್ತೀನಿ. ಫೋಟೋ ಕಡ್ಡಾಯವಲ್ಲ ಎಂದು ನಾವು ಎಲ್ಲರಿಗೂ ಹೇಳಿದ್ದೀವಿ ಮೊದಲೇ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಆದರೆ ಫೋಟೋ ಹಳೆಯದಿದ್ದರೆ ದಯವಿಟ್ಟು ಹೊಸ ಫೋಟೋ ಆಗಬೇಕು. ಯಾಕೆಂದರೆ ನಾವು ಎಕ್ಸಸೈಸ್ ಮಾಡೋದೇ ಫೋಟೋ ಎಲೆಕ್ಟ್ರಾನ್ ರೋಲ್ ಚೆನ್ನಾಗಿ ನಮ್ಮ ವೋಟರ್ ಲಿಸ್ಟ್ ಕ್ಲಿಯರಾಗಿ ಕಾಣಬೇಕೆಂಬುದಕ್ಕೋಸ್ಕರ. ಸೊ ಹಲವಾರು ಸಂದರ್ಭಗಳಲ್ಲಿ ಕೆಲವರು ತುಂಬ ಹಳೆಯ ಫೋಟೋ, 10 ವರ್ಷ ಹಳೆಯ ಫೋಟೋ ಎಲ್ಲ ಇರ್ತದೆ. ಅಂಥದ್ರಲ್ಲಿ ದಯವಿಟ್ಟು ಹೊಸ ಫೋಟೋ ಹಾಕಿ. ಅಕಸ್ಮಾತ್ ತಮ್ಮ ಹತ್ರ ಫೋಟೋ ಇಲ್ಲಾಂದರೆ ತಾವು BLOಗೆ ಹೇಳಿದರೆ BLO ತನ್ನ ಮೊಬೈಲಿಂದಾನೇ ಅದನ್ನು ತೊಗೊಳ್ತಾ ಸಾಧ್ಯ, ಅದೂ ಅವಕಾಶ ಇದೆ. ಎನ್ಯುಮರೇಷನ್ ನಾನು ಸಮೇತ ಯಾವ ದಾಖಲಾತಿ ಕೊಟ್ಟಿಲ್ಲ. ಎನ್ಯುಮರೇಷನ್ ಫೇಸಲ್ಲಿ ಎಲ್ಲ ಮತದಾರರು ತಮ್ಮ ಮಾಹಿತಿಯನ್ನು, ಅಂದರೆ 2002 SIRಲ್ಲಿ ಇದ್ದ ಮಾಹಿತಿಯನ್ನು ಫಿಲ್ ಮಾಡಿದರೆ ಸಾಕು. ಉದಾಹರಣೆಗೆ ನಂದು ತೊಗೊಂಡ್ರೆ ನಂದು ಹೆಸರು 2002ರಲ್ಲಿ ಇತ್ತು, ಅದನ್ನು ಫಿಲ್ ಮಾಡಿದ್ದೀನಿ. ಈಗ ಸಹಿ ಮಾಡಿದ್ದೀನಿ, ಫೋಟೋ ನಂದು ಹೊಸ ಫೋಟೋ ಹಚ್ಚಿದ್ದೀನಿ, ನಾನು ಕೊಟ್ಟಿದ್ದೀನಿ. ಸೊ ಇಷ್ಟೇ ನಾವು ಕೇಳೋದು. ಯಾವುದು ಅದು ಆ್ಯಪಲ್ಲಿ ಇರ್ತದೆ. ನಾನು ಇದು ಫಾರ್ಮಲ್ಲಿ ತೋರ್ಸೋಕ್ಕಾಗಲ್ಲ. ಈಗ ಅಕಸ್ಮಾತ್ ಯಾಕೆ ಫೋಟೋ ಕೇಳ್ತೀವಿ ಅಂದರೆ ಇಲ್ಲಿ ತಮ್ಮದು ಹಳೆಯ ಫೋಟೋ ಬಂದಿರ್ತದೆ. ಇದು ಹಳೆಯ ಫೋಟೋ ಕ್ಲಿಯರ್ ಇದ್ದರೆ ತೊಂದರೆ ಇಲ್ಲ. ಅಕಸ್ಮಾತ್ ಫೋಟೋ ಕ್ಲಿಯರ್ ಇಲ್ಲ ಅಂದರೆ ದಯವಿಟ್ಟು ತಮ್ಮ ಹೊಸ ಫೋಟೋವನ್ನು ಇಲ್ಲಿ ಹಚ್ಚಿ ಕೊಟ್ಟರೆ ಅನುಕೂಲ ಆಗ್ತದೆ. और खबरों के लिए देखते रहिए बी न्यूज नेशन।